ಹಬ್ಬ ಮಾಡಬೇಕು, ಮರಿ ಕೂದೆ ಮಾಡಬೇಕು. ಅಪ್ಪೋ ದಮ್ಮಯ್ಯ ಅಂತೀನಿ, ಇಲ್ಲ ಅನ್ಬೇಡ ಅಂತ 10,000 ಅಡ್ವಾನ್ಸ್ ತಗೊಂಡೆ. ಒಂದು ಕ್ವಾಟ್ರ ಹಾಕ್ಬಿಟ್ಟು ನಮ್ಮಟ್ಟಿಗೆ ಊಟಕ್ಕೆ ಬರಲೇಬೇಕು ಅಂತ ಆಟನೂ ಹಿಡ್ದೆ. ಅಲೆಲೆಲೆಲೆಲೆ ಗಿರಾಕಿ ಮುಖ್ಯ ಅಂತ ಜಾತಿ ಮರ್ತು ನಿಮ್ಮಟ್ಟಿಲ ನಾನು ತಿಂದೆ. ಆಗ ಮಾನನು ಹೋಯ್ತು, ದುಡ್ಡು ಹೋಯ್ತು. ನಿನ್ನ ಕಣ್ಣಿಗೆ ನಾನೇನು ಬೆರಗ್ ಬಂದವ್ರಿಗೆ ಚಾಟಿ ಹಿಡಿಯೋ ಶನಿ ಮಹಾತ್ಮನ್ ಗುಡ್ಡಾಪಲ್ ತರ ಕಾಣ್ತಾ ಇದ್ದೀನ. ಬಂದವ್ರಿಗೆ ಧೂಪ ಕೊಟ್ಟಂಗೆ ದುಡ್ಡೇ ನಿರ್ದಿರ್ದು ಕೊಡಕ್ಕೆ. ತಂದಿಟ್ಟು ಮನೆ ಕಾಲಿಡೋ ಓಳಿ ಮಗನೇ, ಹಾಕೋ ಬೀಗನ. ಇಲಾಖೆ ಹೆಸ ಸತ್ತೋಯ್ತು, ಬೆನ್ನುಣ ಆಯ್ತಾ ಇತ್ತು. 8 ತಿಂಗಳು ಬಸ್ರಿ ಹೆಸ ನೆಂತಾನೆ ಮಣ್ಣು ಮಾಡಿದೆ. ಅದನ್ನ ಯಾವನ್ಲ ಹಸ ಅಂತ ಕರೆದವನು. ಈ ಸೀಮೆ ಹಸ ಅಂದರೆ ಅದ್ರ ಬಾಲನ ತಿಕ್ಕು ಸುತ್ತ ಬಳಸಿ ನೊಣ ಸೊಳ್ಳೆನು ಓಡಿಸುತ್ತೆ. ಅದ್ರ ತಿಕಾನದು ಕಾಪಾಡ್ಕೊಳಕ್ಕಾಗಲಿಲ್ಲ ಅಂದಮೇಲೆ ಹಸ ಹೆಂಗದದು? ಬಣ್ಣ ಬಿಟ್ರೆ ನಾಡಸಿಗೂ ಇಲಾಖೆಗೂ ಅಂತ ವ್ಯತ್ಯಾಸ ಏನಿದ್ದದು? ಅದು ಅಲ್ಲಿ ಅಲ್ವಾ ಕೊಡೋದು. ಅದು ಸರಿ, ಎಮ್ಮೆನೂ ಹಾಲು ಕೊಡುತ್ತೆ, ಹಂಗಂತ ಅದಕ್ಕೆ ಹಸ ಅನ್ನಕ್ಕದದೆ? ನೋಡಕ್ಕೆ ನಾಯಿ ನರಿ ಎರಡು ಒಂದೇ ಥರ ಅವೆ, ಹಂಗಂತ ಎರಡೂ ಒಂದೇನೆ? ನಾಡಸಿನ ಹಾಲು ಕುದಿಸ್ದೆ ಕುಡಿಬೋದು, ಸಗಣಿನ ಕೈಲಿ ಹಿಡಿಬೋದು. ಅದೇ ಇಲಾಖೆ ಪ್ರಾಣಿ ಹಾಲನ್ನ ಕುದಿಸ್ದೆ ಕುಡಿಯೋಕ್ಕಾದೈತೆ? ಸಗಣಿ ತುಂಬಬೇಕು ಅಂದ್ರೆ ಮೂಗು ಮುಚ್ಕೊಂಡೆ ತುಂಬಬೇಕಷ್ಟೆ. ಅದು ಬಿಡು, ಕಳೆದ 10 ವರ್ಷದಲ್ಲಿ ಎಷ್ಟು ನಾಡಸ ರೋಗ ಬಂದು ಸತ್ತಿದ್ದಾವೆ ನೆನಪಾಯ್ತಾ ಇಲ್ಲ? ಅದೇ ಇಲಾಖೆ ಪ್ರಾಣಿ ನಂಬಿದಿಲ್ಲ 8 ಹೋಗ್ಬಿಟ್ಟು. ಪಾರಿನವರು ತಮ್ಮ ಹಸಿನ ಹಿಂಬದಿ ತೋರಿ ನಮ್ಮೊಟ್ಟಿ ಮುಂಬಾಗ್ಲಲ್ಲೇ ಕೊಳ್ಳೆ ಹೊಡಿತವ್ರೆ. ಇದು ನಮ್ಮ ನಾಯಕರು ಹೇಳೋ ಅಭಿವೃದ್ಧಿ, ಹಾಲು ಉತ್ಪಾದನೆಯಲ್ಲಿ ಏರಿಕೆ, ಮಣ್ಣು ಮಸಿ ಬಾಡಿತಾವು. ಸರಿ, ಏನು ಬಂದಿದ್ದೀನ? ಕಬ್ಬು ನೋಡ್ದಣ? ನೋಡ್ದೆ ಟನ್ಗೆ 2,000 ಕೊಡ್ತೀನಿ, ಹೊಡೆದ್ಬಿಡು. ಫ್ಯಾಕ್ಟ್ರಿಲಿ 2,500 ಕೊಡ್ತಾವ್ರೆ, ಅಲ್ಲಿಗೆ ಹೊಡೆದ್ಬಿಡು. ಅರ್ಜೆಂಟ್ ಮಗಳು ಫೀಸ್ ಕಟ್ಟಬೇಕು, ಎಂಜಿನಿಯರಿಂಗ್ ಓದ್ತಾವಳೆ. ಫ್ಯಾಕ್ಟ್ರಿಗೆ ಹೊಡೆದ್ರೆ 6 ತಿಂಗಳಾದದು, ವರ್ಷ ಆದದು. ಬೆಲ್ಲದ ರೇಟ್ ಇಲ್ಲ, ಫೈನಲ್ಲಾಗಿ 2,200 ಕೊಡ್ತೀನಿ, ಇದ್ರ ಮೇಲೆ ಕೇಳಬೇಡ. ಯಾರು? ಹಂಗ್ಬುಂಗಿ ಅಡ್ವಾನ್ಸ್ ತಗೊಂಡಿದ್ದ ಎಣ್ಣೀರು ಕೊಡ್ತೀನಿ ಅಂತ. MLA ಹಟ್ಟಿಗೆ ಬಂದಾಗ ಮರಿ ಕೂದು ಹಬ್ಬ ಮಾಡ್ದಲ್ಲ, ಅವ್ರ ಹಟ್ಟಿಲಿ ಹಬ್ಬ ಮಾಡಿದಾಗ ಮರಿ ಕೂದು ನಿನ್ಗೆ ಉಣಿಸಿದ್ರೆ ಹೊಟ್ಟೆತಾವ. ಬೆಲ್ಲ ಮಾರಕ್ಕೆ ಹೋಗೋ ನನ್ನ ಮಗ ಫೋನ್ ಹಾಕಿ ಕೊಡ್ತಾನೆ, ಹೋಗು. ತಾಕಜ ಒಳಗೆ 100 ರೂಪಾಯಿ. ನನ್ನೊಂದು 100 ರೂಪಾಯಿ. ನಾವು 100 ರೂಪಾಯಿ ಕೊಡೋಣ.
700. ಇನ್ನೊಂದು 5,000 ಕೊಡು. ಕುಂತಿದ್ದ ಜಾಗದಲ್ಲೇ ಕೊಡ್ತೀನಿ. ದುಡ್ಡು ಇಟ್ಬಿಟ್ಟೇಳೋ. ಏನ್ ಅರ್ಜೆಂಟು? 4 ದಿನ ಬಿಟ್ಟು ಕೊಡ್ತೀನಿ. ಆಡಿರೋ ಆಟವೇ ಆದ್ರೂ ತನ. ಆದ್ರ ತನಕ ಕೈ ನೀಡುವ ಕೊಟ್ಟು ಸುಖ ಬೆವರಿಳಿದ ಮೇಲೆ ಹೊಲ್ಸಾಯ್ತಾ? ಏಯ್, ಈ ಸುಬ್ರದ್ 10,000ಕ್ಕೆ ಈ ಬೋಳಿ ಮಗ ಕೆಂಪ್ನನ್ ಮಗನ್ ಮಾತ್ ಕಟ್ಕೊಂಡು ಕುಂತು ಜಾಗದಲ್ಲೇ ಕೊಡ್ತೀನಿ ಅಂದೋನ್ ಏನಕ್ಕೆದ್ದೆ? ಮಾತೇ ಇಲ್ಲ. ನಿನ್ನಂಗೆ ಅವನಿಗೂ ಟೈಮ್ ಬೇಕಿತ್ತು. ಸಪೋರ್ಟ್ ಯಾರು ಇಲ್ಲ ಅಂತ ದಬ್ಬಾಳಿಕೆ ಮಾಡ್ಬೇಡ. ಅವನು ನೀನ್ ಕೊಟ್ಟೆ, ನಿನಗ್ ನಾನ್ ಕೊಟ್ಟೆ, ಎರಡಕ್ಕೂ ವಜಾ ಆಯ್ತು. ಹೋಯ್ತಾ ಇರೋ ಮುಖ ನೋಡ್ತೀನೋ. ಸುತ್ತಮುತ್ತ ಯಾರಿದಾರು ಅನ್ನೋದನ್ನ ನೋಡ್ದೆ ಹಿಂಗೆ ಎತ್ಕೊಂಡಿಯಲ್ಲ. ನಾನು ಯಾವ ಥರ ಜೀವನ ನಡೆಸ್ತೀನಿ ಅಂತ ನಿಂಗೆ ಗೊತ್ತದೆ? ಎತ್ಕೊಂಡು ನಾನು ಯಾವನಾರ ಕೆಮ್ಲೆ ಗಂಟ್ಲೊಳಗೆ ಕಾಲ್ ಸಿಕ್ಕಾಕ್ಬಿಡ್ತೀನಿ. ಎಲ್ಲಾರ ಎದ್ಬಿಟ್ಟನೆ. ಕಿಟಕಿ ಬಾಗ್ಲಲ್ಲಿ ಯಾರ ನೋಡ್ಬಿಟ್ಟಾರು. ಸೂರ್ಯನ ಬೆಳಕನ್ನ ಜನರ ಕಣ್ಣನ್ನ ಯಾರು ತಪ್ಸಕ್ಕಾಗಲ್ಲ. ನೋಡಿದ್ರು ನೋಡ್ದಂಗಿರ್ತಾರೆ. ಯಾಕೆ ಅಂದ್ರೆ ಇಲ್ಲಿರೋದು ಬಿಡಲ್ಲ ನೀನು. ಆಯ್ತು, ನೀನ್ ಬಿಡಲ್ಲ ಅಂತ ಗೊತ್ತಾಯ್ತು. ಒಂದು ವಾರದಿಂದಲೂ ನಿಂದೆ ಜಪ. ಯಾಕೋ? ಜ್ವರ ಬಂದಾಗ ಡಾಕ್ಟರ್ ಹತ್ರಕ್ಕೆ ಹೋಗ್ಲೇಬೇಕಲ್ವೇ? ನೀನ್ ಜ್ವರ ಬಂದಾಗ ಡಾಕ್ಟರ್ ಹತ್ರ ಹೋಗ್ತೀಯಾ? ಆದ್ರೆ ಡಾಕ್ಟ್ರು ಪ್ರತಿ ರೋಗಿನೂ ನೋಡ್ಲೇಬೇಕಲ್ಲ. ಆದ್ರೂ ನೀನ್ ದೇವತೆ. ಯಾಕೋ? ಜಪ ಮಾಡಿದ್ರೆ ಸಾಕು, ಸುಖ ನೆಮ್ಮದಿ ಎಲ್ಲ ಕೊಟ್ಟೋಯ್ತಿಯೇ. ಹಾಗಂತ ಹುಂಡಿಗೆ ಕಾಣಿಕೆ ಹಾಕೋದನ್ನ ಮರಿಬೇಡ. ಹನ್ನೆರಡು ಕ್ವಿಂಟಾಲ್ ಆಯ್ತು. ಅಲ್ಲಿಡು. ನಿನ್ ಜೊತೆ ನಾಲ್ಕು ಮಾತಾಡ್ಬೇಕು ಶಿಬಾ.